ಗಂಟೆ ಫೋನ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಲೇಬೇಡ. ನೋಡು ಮಮ್ಮಿ, ಅಕ್ಕ ಮೊಬೈಲ್ ಕೇಳಿದ್ರೆ ಕೊಡ್ತಾ ಇಲ್ಲ ಗೇಮ್ ಆಡಕ್ಕೆ. ನನಗೆ ಬೇಕು ಮಮ್ಮಿ, ಪ್ಲೀಸ್ ಕೊಡ್ಸು ಮಮ್ಮಿ. ಅಕ್ಕನ ಹತ್ರ ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು ಕಂದ. ಮಕ್ಕಳು ಡೇಂಜರ್, ಅದು ನೀನು ನೋಡಿಲ್ವಾ ನ್ಯೂಸ್ ಅಲ್ಲೆಲ್ಲ? ಕಣ್ಣು ಹಾಳಾಗಿದ್ದು, ಮೊಬೈಲ್ ಚಾರ್ಜ್ ಆಗ್ತಾಗ ಬ್ಯಾಟ್ರಿ ಬ್ಲಾಸ್ಟ್ ಆಗಿದ್ದು, ಈ ತರ ಎಲ್ಲ ನ್ಯೂಸ್ ಅಲ್ಲೆಲ್ಲ ನೋಡಲ್ವಾ ನೀನು? ಇಲ್ಲ ಮಮ್ಮಿ, ನನಗೆ ಬೇಕು ಮಮ್ಮಿ, ಕೊಡ್ಸು ಮಮ್ಮಿ. ಇಲ್ಲಾಂದ್ರೆ ನನಗೆ ಒಂದು ಮೊಬೈಲ್ ಕೊಡ್ಸು ಮಮ್ಮಿ, ಹೊಸದು ಪ್ಲೀಸ್. ಅಯ್ಯೋ, ಇದ್ದೇ ಆಯ್ತು ಒಂದು ಬೆಳಿಗ್ಗೆಯಿಂದ. ನನ್ನಂತೂ ಫೋನಲ್ಲಿ ಮಾತಾಡಕ್ಕೆ ಬಿಡಲ್ಲ ನನ್ನ ಫ್ರೆಂಡ್ ಹತ್ರ. ಅವಳು ಶಾಪಿಂಗ್ ಹೋಗೋಣ ಅಂತ ಕರೀತಿದ್ದಾಳೆ ಮಮ್ಮಿ. ನಾನು ಹೋಗ್ತೀನಿ ಮಮ್ಮಿ, ಬಾಯ್ ಮಮ್ಮಿ. ನೋಡು ಮಮ್ಮಿ, ಹೋಮ್ವರ್ಕ್ ಮಾಡೋದು ಬಿಟ್ಟು ಶಾಪಿಂಗ್ ಹೋಗ್ತಾಳಂತೆ ಅಕ್ಕ. ಹೇಳು ಮಮ್ಮಿ, ನೀನೇ ಅದ್ರೊಳಗೆ. ನಾನು ಮಮ್ಮಿ ಪರ್ಮಿಷನ್ ತಗೊಂಡಿದ್ದೀನಿ ಕಣೋ, ತಗೊಂಡೇ ಹೋಗ್ತಾ ಇರೋದು. ಸುಳ್ಳಲ್ಲ, ನಿಜ ಹೇಳ್ತಾ ಇದ್ದೀನಿ. ಕೇಳು ಬೇಕಾದ್ರೆ ಮಮ್ಮಿನ. ನೋಡಿ ಮಕ್ಕಳೇ, ಇಬ್ರು ಜಗಳ ಆಡಬಾರ್ದು. ಇಬ್ರು ಅಕ್ಕ ತಮ್ಮ ಅಲ್ವಾ, ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು. ಹಾಗೆ ಹ್ಯಾಪಿಯಾಗಿ ಹೋಮ್ವರ್ಕ್ ಮಾಡಬೇಕು, ಹ್ಯಾಪಿಯಾಗಿ ಆಟ ಆಡಬೇಕು. ಓಕೆನಾ? ಓಕೆ ಮಮ್ಮಿ. ಓಕೆ ಮಮ್ಮಿ, ನೀನು ಹೇಳ್ದಾಗೆ ಕೇಳ್ತೀವಿ. ಇನ್ನು ಮುಂದೆ ಈ ಥರ ಜಗಳ ಆಡಲ್ಲ, ಮೊಬೈಲನ್ನು ಯೂಸ್ ಮಾಡಲ್ಲ ಮಮ್ಮಿ. ನೀನು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂತ ಇವಾಗ ಅರ್ಥ ಆಯಿತು ಮಮ್ಮಿ. ನಮಗೆ ಕಣ್ಣಿಗೆ ಡೇಂಜರು, ಮಕ್ಕಳಿಗೆ ಮೆದುಳಿಗೆಲ್ಲ ಡೇಂಜರು, ಇದೆಲ್ಲದನ್ನು ನೀನು ನಮಗೆ ತಿಳಿಸಿದ್ಯಾ. ನಾನು ನ್ಯೂಸಲ್ಲಿ ನೋಡಿದ್ದೀನಿ ಮಮ್ಮಿ. ನೀನು ಹೇಳಿದಾಗೆ ಕೇಳ್ತೀವಿ. ಓಕೆ ಮಮ್ಮಿ, ಇವತ್ತಿನಿಂದ ನಾನು ಮೊಬೈಲ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಮಮ್ಮಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಮಕ್ಕಳೇ, ನಿಮ್ಮಿಬ್ರಿಗೂ ಹೊಸ ಬಟ್ಟೆ ತರ್ತೀನಿ. ಅವ್ರಿಗೆ ಹಬ್ಬನ ಆಚರಣೆ ಮಾಡೋಣ. ನಾವು ಲಕ್ಷ್ಮಿ ಹಬ್ಬದ ಬಗ್ಗೆ ಮಹತ್ವನ ತಿಳ್ಕೊಳ್ಳೋಣ. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ ಮಮ್ಮಿ? ನನಗೆ ಕುರ್ತಾ ಬೇಕು ಮಮ್ಮಿ, ಕುರ್ತಾ ಕೊಡ್ಸು ಪ್ಲೀಸ್. ಮಮ್ಮಿ, ನನಗೆ ಲೆಹಂಗಾ ಬೇಕು ಮಮ್ಮಿ, ಲೆಹಂಗಾ ಕೊಡ್ಸು ಮಮ್ಮಿ ನನಗೆ. ಓಕೆನಾ? ಓಕೆ ಮಕ್ಕಳೇ, ನೀವು ಏನು ಕೇಳ್ತೀರೋ ಅದನ್ನೇ ಕೊಡಿಸ್ತೀನಿ. ಆದ್ರೆ ಜಗಳ ಮಾತ್ರ ಆಡಬಾರ್ದು. ಓಕೆನಾ? ಹ್ಯಾಪಿ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ. ಓಕೆ ಅಕ್ಕ, ಖುಷಿ ಆಯ್ತೇನೆ. ಅಮ್ಮ ನನಗೂ ನಿನಗೂ ಹೊಸ ಬಟ್ಟೆ ತರ್ತಾರಂತೆ. ಅಮ್ಮ, ನನಗಂತೂ ತುಂಬಾನೇ ಖುಷಿ ಆಯ್ತು ಅಮ್ಮ. ಥ್ಯಾಂಕ್ಸ್ ಅಮ್ಮ.